ಕೊಟ್ಟಂತ ಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವ, ವಿಶೇಷವಾಗಿ ಯೆಶಾಯನ ಪ್ರವಾದನ ಗ್ರಂಥ 56ನೇ ಅಧ್ಯಾಯ 1-12 ವಚನಗಳನ್ನು ಧ್ಯಾನ ಮಾಡುವಂತೆಯೂ ಏನು ಸಹಾಯವನ್ನು ಮಾಡಿ. ದೇವ, ಪ್ರತಿಯೊಂದು ವಾಕ್ಯವನ್ನು ಸ್ವಾಮಿ ಎಲ್ಲಾ ದೈವದಾಸರ ಮತ್ತೆ ಆ ಶಕ್ತಿಯಿಂದ ಕೇಳುವಂತೆಯೂ ಅವರ ಬೇಕಾಗ್ತಕ್ಕಂಥ ಆತ್ಮಗತಕ ಮನೋನೇತ್ರಗಳನ್ನ ತೆರೆ ಮಾಡು. ಅಪಾಯಸ್ ವಿಶೇಷವಾಗಿ ಸ್ವಾಮಿ ಹೇಳ್ತಕ್ಕಂಥ ನಿಮ್ಮ ದಾಸರಿಗೆ ಸ್ವಾಮಿ ಪರಲೋಕದ ಸುವರಗಳನ್ನ, ಪರಲೋಕದ ಸುಜ್ಞಾನವನ್ನ ಅನುಗ್ರಹಿಸಿಕೊಟ್ಟು ನಿನ್ನ ವಾಕ್ಯವನ್ನ ಉತ್ತಮದಲ್ಲಿ ಪ್ರಕಟಿಸುವಂತೆಯೂ ಬೋಧಿಸುವಂತೆಯೂ ನೀನು ಸಹಾಯವನ್ನು ಮಾಡು. ದೇವ, ಆದಿಯಿಂದ ಅಂತ್ಯವನ್ನು ನೀನು ನಡೆಸ್ಕೊಂಡು ಹೋಗ್ಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇನ್, ಆಮೇನ್. ಈ ಒಂದು ಬೆಳಗಿನ ಜಾವದಲ್ಲಿ ಈ ಜೂಮ್ ಮೀಟಿಂಗ್ ಸೇರಿ ಬರ್ತಕ್ಕಂಥ ಎಲ್ಲ ದೈವ ಸೇವಕರಿಗೂ ನಾನು ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಕಲ್ವಾರಿ ಚಾಪಲ್ ಟ್ರಸ್ಟಿನ ಡೈರೆಕ್ಟರ್ ಆಗಿರ್ತಕ್ಕಂಥ ಪಾರ್ಷಲ್ ಗುಣಶೇಖರ್ ಅಂಕಲ್ ಅವರಿಗೂ ಮತ್ತು ಉಪನಿರ್ದೇಶಕರಾಗಿರ್ತಕ್ಕಂಥ ಪಾರ್ಷಲ್ ಹೆನ್ರಿ ಮೋಹನ್ ರಾವ್ ಅವರಿಗೂ ಮತ್ತು ನಾರ್ತ್ ಕರ್ನಾಟಕದ ಒಂದು ಮುಖ್ಯಸ್ಥರಾಗಿರ್ತಕ್ಕಂಥ ಪಾರ್ಷಲ್ ನವನೀತ್ ಅಂಕಲ್ ಅವರಿಗೂ ನಾನು ಹೃತ್ಪೂರ್ವಕವನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನದಲ್ಲಿ ನಾವು ಯೆಶಾಯನ ಪ್ರವಾದನ ಗ್ರಂಥ 56ನೇ ಅಧ್ಯಾಯ 1-12 ವಚನಗಳನ್ನ ಧ್ಯಾನ ಮಾಡುತ್ತೇವೆ. ಈ ಒಂದು 12 ವಚನಗಳಲ್ಲಿ ನಾವು 4 ಭಾಗಗಳನ್ನಾಗಿ ನಾನು ನೇಮಕ ಮಾಡಿಕೊಂಡಿದ್ದೇನೆ. ಈ ಒಂದು ಯೆಶಾಯನ ಪ್ರವಾದನ ಗ್ರಂಥ 56ನೇ ಅಧ್ಯಾಯದ ಮುಖ್ಯ ತಲೆಬರಹ ಏನೆಂಬುದನ್ನು ನೋಡುತ್ತಿರುವಾಗ, ಯೆಹೋವನ ನಿಯಮಗಳನ್ನ ಅನುಸರಿಸುವ ನಪುಂಸಕರು ಮತ್ತು ವಿದೇಶಿಯರು ದೇವಾಲಯದಲ್ಲಿ ಹಕ್ಕುದಾರರಾಗುವುದು ಎಂಬುದಾಗಿ ನಾವು ಸತ್ಯದ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಯೆಶಾಯನ ಪ್ರವಾದನ ಗ್ರಂಥ 1ನೇ ವಚನದಲ್ಲಿ ನಾವು ನೋಡುತ್ತಿರುವಾಗ ಇಲ್ಲಿ ಹೀಗೆ ಹೇಳಲ್ಪಡುತ್ತದೆ, ಯೆಹೋವನು ಹೀಗನ್ನುತ್ತಾನೆ, ನ್ಯಾಯವನ್ನು ಅನುಸರಿಸಿರಿ ಎಂಬುದಾಗಿ. ದೇವರು ನಮಗೆ ಹೀಗೆ ಹೇಳ್ತಾನೆ, ನ್ಯಾಯವನ್ನ ಅನುಸರಿಸಿರಿ ಎಂಬುದಾಗಿ. ಈ ಲೋಕದಲ್ಲಿ ದೇವರ ಮಕ್ಕಳಾಗ್ತಕ್ಕಂಥ ನಾವುಗಳು ಈ ಲೋಕದಲ್ಲಿ ದಿನನಿತ್ಯ ಜೀವನದಲ್ಲಿ ನ್ಯಾಯವನ್ನ ಅನುಸರಿಸಿಕೊಂಡು ದಲ್ಲಿ ನಾವು ಬದುಕಿ ಬಾಳಬೇಕೆಂಬುದಾಗಿ ಯೆಶಾಯನ ಪ್ರವಾದನ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದೇ ರೀತಿಯಲ್ಲಿ ಸತ್ಯದ ಭಾಗವನ್ನು ನೋಡ್ತಿರುವಾಗ ಮೀಕನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ನ್ಯಾಯವನ್ನು ಆಚರಿಸುವುದು, ಕರುಣೆಯನ್ನು ತೋರಿಸುವುದು, ದೇವರಿಗೆ ನಮ್ರತೆಯಿಂದ ನಡೆದುಕೊಳ್ಳುವುದು, ಇಷ್ಟನ್ನೇ ಮಾತ್ರ ನಾನು ಬಯಸುತ್ತೇನೆಂಬುದಾಗಿ ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ. ಮೀಕನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 8ನೇ ವಚನದಲ್ಲಿ ಅಲ್ಲಿ 3 ಅಂಶಗಳನ್ನು ನಾವು ನೋಡ್ತಾ ಇದ್ದೇವೆ. 1ನೇ ಅಂಶ ನ್ಯಾಯವನ್ನ ಆಚರಿಸುವುದು, 2ನೇ ಅಂಶ ಕರುಣೆಯನ್ನ ತೋರಿಸುವುದು, 3ನೇ ಅಂಶ ದೇವರಿಗೆ ನಮ್ರತೆಯುಳ್ಳವರಾಗಿ ನಾವು ಜೀವಿಸುವುದು. ಇಷ್ಟನ್ನೇ ನಾವು ನಿಮ್ಮಿಂದ ಎದುರು ನೋಡ್ತೇನೆ ಎಂಬುದಾಗಿ ದೇವರು ನಮ್ಮನ್ನ ಬಯಸ್ತಾರೆ. ಈ 3 ಕಾರ್ಯಗಳಲ್ಲಿ ನೀವು ಆತ್ಮಿಕವಾಗಿ ಬೆಳೆಯಿರಿ ಎಂಬುದಾಗಿ ದೇವರು ನಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ದೇವರ ಮಕ್ಕಳಾಗ್ತಕ್ಕಂಥ ನಾವು ಈ ಲೋಕದಲ್ಲಿ ಬದುಕಿ ಬಾಳ್ತಿರುವಾಗ ನ್ಯಾಯ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗ್ತಕ್ಕಂಥದ್ದು. ಈ ಲೋಕದಲ್ಲಿ ನಾವು ಜೀವಿಸ್ತಿರುವಾಗ ಕೆಲವು ಜನರಿಗೆ ಏನಾಗುತ್ತೆ ಅಂದ್ರೆ ಅನ್ಯಾಯವಾಗ್ತದೆ. ಅನ್ಯಾಯವಾದಾಗ ಅವ್ರ ಜೀವನದಲ್ಲಿ ಅನೇಕ ಸಮಸ್ಯೆಗಳು, ದೇವರೇ ನಮಗೆ ನ್ಯಾಯ ದೊರೆತಿಲ್ಲ ಅಂತಕ್ಕಂಥದ್ದ ವಿಷಯದಲ್ಲಿ ಅವ್ರ ಜಿಗುಪ್ಸೆ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸತ್ಯದ ಭಾಗದಲ್ಲಿ ನೋಡ್ತಿರುವಾಗ ಒಬ್ಬ ಬಡ ವಿಧವೆ ಇದ್ದಾಳೆ ಮತ್ತು ಒಬ್ಬ ನ್ಯಾಯಾಧಿಪತಿ ಸಹ ಇದ್ದಾನೆ. ಆ ಬಡ ವಿಧವೆಯು ತನ್ನ ನ್ಯಾಯವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರವಾಗಿ ಪ್ರತಿನಿತ್ಯ ಆ ನ್ಯಾಯಾಧಿಪತಿಯನ್ನ ಕಾಡಿಸ್ತಾ ಇರ್ತಾಳೆ. ಆ ನ್ಯಾಯಾಧಿಪತಿ ಒಬ್ಬ ಮನುಷ್ಯನು, ಆತನು ಮನುಷ್ಯರಿಗೆ ಎದುರತಕ್ಕಂಥ ಮನುಷ್ಯನಾಗಿದ್ದನು ಮತ್ತು ದೇವರಿಗೆ ಭಯ ಪಡೆದಿರ್ತಕ್ಕಂಥ ಮನುಷ್ಯನಾಗಿದ್ದನು. ಯಾರು? ನ್ಯಾಯಾಧಿಪತಿ. ಅಂತ ನ್ಯಾಯಾಧಿಪತಿಯ ಬಳಿಗೆ ಹೋಗಿ ಬಡ ವಿಧವೆ ಏನ್ ಮಾಡ್ತಾಳೆ, ಪ್ರತಿನಿತ್ಯ ಆ ನ್ಯಾಯಾಧಿಪತಿಯನ್ನ ಏನ್ ಮಾಡ್ತಾಳೆ, ಕಾಡಿಸ್ತಾ ಇರ್ತಾಳೆ. ಕಾಡಿಸಿದಾಗ ಆ ನ್ಯಾಯಾಧಿಪತಿ ಏನ್ ಮಾಡ್ತಾನೆ, ಈ ಯಮ್ಮನನ್ನ ಬಿಡುವುದಿಲ್ಲ ಅಂತಕ್ಕಂಥದ್ದನ್ನ ವಿಚಾರ ಮಾಡಿಕೊಂಡು ಆ ಒಂದು ನ್ಯಾಯಾಧಿಪತಿ ಏನ್ ಮಾಡ್ತಾನೆ, ಆ ಒಂದು ಬಡ ವಿಧವೆಗೆ ನ್ಯಾಯವನ್ನ ತೀರಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸಹ ನಾವು ಈ ಲೋಕದಲ್ಲಿ ಸಹ ನಾವು ಬದುಕಿ ಬಾಳುತ್ತಿರುವಾಗ ನ್ಯಾಯವನ್ನ ನಾವು ಬದುಕಿ ಬಾಳಬೇಕು, ನ್ಯಾಯವನ್ನ ಆಚರಿಸಬೇಕು, ನ್ಯಾಯವನ್ನ
ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂಬುದಾಗಿ ಸತ್ಯದ ಭಾಗ ನಮಗೆ ಇದರ ಮೂಲಕವಾಗಿ ತಿಳಿಸಲ್ಪಡುತ್ತದೆ. ನ್ಯಾಯ ಅಂತಕ್ಕಂಥದ್ದು ಅದು ಎಲ್ಲರಿಗೆ ಸರಿ ಸಮಾನವಾಗಿರ್ಬೇಕು. ನ್ಯಾಯದಲ್ಲಿ ತಾರತಮ್ಯ ಮಾಡಬಾರದು, ನ್ಯಾಯದಲ್ಲಿ ಪಕ್ಷಪಾತ ಮಾಡಬಾರದು. ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನುವ ರೀತಿಯಲ್ಲಿ ನಾವು ಮಾಡಬಾರದು. ಮತ್ತು ಒಬ್ಬನು ಚೆನ್ನಾಗಿ ನೋಡಿಕೊಳ್ಳೋದು ಇನ್ನೊಬ್ಬನು ಚೆನ್ನಾಗಿ ನೋಡಿಕೊಳ್ಳದೇ ಇರ್ಬೋದು, ಇದೇನಾಗುತ್ತೆ ಅನ್ಯಾಯವಾಗುತ್ತೆ. ಅದೇ ರೀತಿಯಲ್ಲಿ ಕುಟುಂಬ ಸಹ ನೋಡ್ತಿರುವಾಗ ಒಬ್ಬ ಮಕ್ಕಳನ್ನ ಚೆನ್ನಾಗಿ ನೋಡ್ತಾರೆ, ಇನ್ನೊಬ್ಬ ಮಕ್ಕಳನ್ನ ಚೆನ್ನಾಗಿ ನೋಡುದಿಲ್ಲ. ಇಲ್ಲಿ ಏನಾಗುತ್ತೆ ನ್ಯಾಯ ಅನ್ಯಾಯ ಆಗ್ತದೆ. ಅದೇ ರೀತಿಯಲ್ಲಿ ಒಬ್ಬ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ, ಇನ್ನೊಬ್ಬ ಮಕ್ಕಳನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸುವುದಿಲ್ಲ. ಹೀಗಾಗಿ ಅಲ್ಲಿ ಏನಾಗ್ತದೆ ಅನ್ಯಾಯ ಆಗ್ತದೆ. ಈಗ ಅನೇಕ ಜನರಿಗೆ ಏನಾಗ್ತದೆ ಅಂದ್ರೆ ಅದು ಆ ಸಂದರ್ಭದಲ್ಲಿ ಅದು ಅನ್ಯಾಯ ಅಂತ ಕಾಣಿಸುವುದಿಲ್ಲ. ಮುಂದೆ ಮಕ್ಕಳು ಬೆಳೆದಾಗ, ಬುದ್ಧಿವಂತರಾದಾಗ, ತಿಳುವಳಿಕೆ ಬಂದಾಗ, ವಿವೇಕ ಬಂದಾಗ ನಮಗೆ ಈ ತರ ಮಾಡಿದ್ರಿ ಅಂತಕ್ಕಂಥದ್ದು ಪ್ರಶ್ನೆಯನ್ನ ತಂದೆ ತಾಯಿಗೆ ಕೇಳೋದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನ್ಯಾಯ ಅಂತಕ್ಕಂಥದ್ದು ಅದು ಹೆಚ್ಚು ಕಡಿಮೆ ಇರಬಾರ್ದು, ಸರಿ ಸಮಾನವಾಗಿರ್ಬೇಕು. ನ್ಯಾಯವಾಗಿರ್ಬೇಕು, ಅದು ಅನ್ಯಾಯವಾಗಿರ್ಬಾರ್ದು. ಆ ರೀತಿಯಲ್ಲಿ ದೇವರ ಮಕ್ಕಳತಕ್ಕಂಥ ನಾವು ಈ ಲೋಕದಲ್ಲಿ ಬದುಕಿ ಬಾಳುತ್ತಿರುವಾಗ ನ್ಯಾಯವಾಗಿ ಜೀವಿಸಬೇಕು, ನ್ಯಾಯವಾಗಿ ಬದುಕಬೇಕು, ನ್ಯಾಯವಾಗಿ ಆತ್ಮಿಕ ರೀತಿಯಲ್ಲಿ ಜನರನ್ನು ನಡೆಸಬೇಕೆಂಬುದಾಗಿ ಸತ್ಯ ವೇಗದ ಮೂಲಕವಾಗಿ ನಾವು ತಿಳ್ಕೊಳ್ಳಬಹುದಾಗಿದೆ. ಅದೇ ರೀತಿಯಲ್ಲಿ ಈ ಒಂದು 1ನೇ ಭಾಗದಲ್ಲಿ ನಾವು ನೋಡುತ್ತಿರುವಾಗ 1ರಿಂದ 3 ವಚನಗಳಲ್ಲಿ ಧರ್ಮವನ್ನ ಆಚರಿಸುವುದೆಂಬುದಾಗಿ, ಧರ್ಮ ಸತ್ಯವಾದ ಭಾಗದಲ್ಲಿ ನೋಡ್ತಿರುವಾಗ ಧರ್ಮ ಅಂದರೆ ಏನು? ಧರ್ಮ ಅಂದ್ರೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ನಾವು ಸತ್ಯವಾದ ಭಾಗದಲ್ಲಿ ನೋಡ್ತಿರುವಾಗ ಎಫೆಸರು ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನಗಳನ್ನು ನೋಡ್ತಾ ಇದ್ದೇವೆ. ಅದೇನೆಂಬುದಾಗಿ ನೋಡ್ತಿರುವಾಗ ತಂದೆ ತಾಯಿಗಳ ಮಾತನ್ನು ಕೇಳುವುದು ಧರ್ಮ. ಸತ್ಯದ ಭಾಗದ ಮೂಲಕವಾಗಿ ನಾವು ತಿಳ್ಕೊಳ್ಳೋದು ಧರ್ಮ ಅಂದ್ರೆ ಏನು? ತಂದೆ ತಾಯಿಯ ಮಾತುಗಳನ್ನು ಕೇಳುವುದು ಧರ್ಮ. ತಂದೆ ತಾಯಿ ಮಾತು ಕೇಳದವರು ಅದು ಅಧರ್ಮದಿಂದ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ಸತ್ಯದ ಭಾಗ ಪಡ್ತದೆ. ಅದೇ ರೀತಿಯಲ್ಲಿ ದೇವರ ಮಕ್ಕಳತಕ್ಕಂಥ ನಾವು ಸಹ, ದೈವ ಸೇವಕರಾಗ್ತಕ್ಕಂಥ ನಾವು ಸಹ ದೇವರ ವಾಕ್ಯ ಏನು ಹೇಳಲ್ಪಡ್ತದೆ, ದೇವರು ನಮಗೆ ಏನು ಬೋಧಿಸುತ್ತಾರೆ, ದೇವರು ಸತ್ಯದ ಮೂಲಕ ನಮ್ಗೆ ಏನ್ ತಿಳಿಸಲ್ಪಡಿಸ್ತಾರೆ, ಅದನ್ನು ಕೇಳುವುದು ಅದು ಧರ್ಮ. ಅದನ್ನ ಸರಿಯಾಗಿ ನಾವು ಕೇಳದೆ ಹೋದರೆ ಅದು ಅಧರ್ಮ ಎಂಬುದಾಗಿ ಸತ್ಯದ ಭಾಗದ ಮೂಲಕ ಸಹ ನಾವು ತಿಳ್ಕೊಳ್ಬಹುದಾಗಿದೆ. ಅದೇ ರೀತಿಯಲ್ಲಿ ಧರ್ಮ ಅಂದ್ರೆ ಒಳ್ಳೆ ಕಾರ್ಯಗಳನ್ನು ಮಾಡುವುದು. ಇನ್ನು ಕೆಲವು ಧರ್ಮವನ್ನು ಆಚರಣೆ ಮಾಡ್ತಾರೆ, ಒಂದು ಟೈಮಲ್ಲಿ ಚೆನ್ನಾಗಿ ನೋಡಿಕೊಳ್ತಾರೆ, ಇನ್ನೊಂದು ಟೈಮಲ್ಲಿ ಚೆನ್ನಾಗಿ ಕೈ ಬಿಡ್ತಾರೆ. ಅವ್ರು ಏನಾದ್ರೂ ಪರವಾಗಿಲ್ಲ, ಸತ್ರ ಪರವಾಗಿಲ್ಲ, ಕೈ ಬಿಡ್ತಾರೆ. ಇದು ಧರ್ಮ ಅಲ್ಲ ಸತ್ಯದ ಪ್ರಕಾರವಾಗಿ. ಎಷ್ಟೋ ಜನ ದೈವ ಸೇವಕರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಟೈಮಲ್ಲಿ ನೋಡ್ತಾರೆ, ಕೆಲವೊಂದು ಟೈಮಲ್ಲಿ ನೋಡೋದಿಲ್ಲ. ಆದ್ರೆ ದೇವರ ವಾಕ್ಯ ಪ್ರಕಾರವಾಗಿ ಸದಾಕಾಲ ನೋಡ್ತಾ ಇರಬೇಕು. ಅವ್ರು ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರ್ಬೋದು. ಆದರೆ ದೇವರು ವಾಕ್ಯ ಪಡ್ತದೆ, ಒಬ್ಬ ಮನುಷ್ಯನಿಗೆ ಕೊರತೆ ಇಲ್ಲಿದ್ದಾಗ ನಾವು ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಸಹಾಯ ಮಾಡತಕ್ಕಂಥ ನಾವು ಆಗ್ಬೇಕು. ದೇವ್ರ ವಾಕ್ಯ ಪ್ರಕಾರವಾಗಿ ಅವ್ರಿಗೆ ನಾವು ಸಹಾಯ ಮಾಡ್ಬೇಕು. ದೇವ್ರ ವಾಕ್ಯ ಪ್ರಕಾರವಾಗಿ ಅವ್ರಿಗೆ ನಾವು ಒಳ್ಳೆಯದನ್ನು ಮಾಡ್ಬೇಕು. ದೇವ್ರ ವಾಕ್ಯ ಪ್ರಕಾರವಾಗಿ ಅವ್ರನ್ನ ನಾವು ಕಣಿಸ್ಬೇಕು. ದೇವ್ರ ವಾಕ್ಯ ಪ್ರಕಾರವಾಗಿ ಧರ್ಮದ ಕಾರ್ಯಗಳನ್ನು ಮಾಡ್ಬೇಕೆಂಬುದಾಗಿ ಸತ್ಯವಾದ ಭಾಗದಲ್ಲಿ ಪಡುತ್ತದೆ. ಧರ್ಮದ ಕಾರ್ಯಗಳನ್ನ ಮಾಡದೆ ಹೋದರೆ ನಾವು ಈ ಕೆಲಸ ಕಾರ್ಯ ಮಾಡೋದು ಸಹ ಏನಾಗ್ತದೆ ವ್ಯರ್ಥವಾಗ್ತದೆ. ನಾಮಚಾರತಕ್ಕಂಥ ಕ್ರೈಸ್ತ ನಾವು ಆಗಬಹುದು ಮತ್ತು ನಾಮಾಚಾರದ ಸೇವಕರು ನಾವು ಆಗಬಾರದು ಎಂಬುದಾಗಿ ಸತ್ಯದ ಭಾಗ ಹೇಳಲ್ಪಡ್ತದೆ. ಮತ್ತು ಧರ್ಮ ಇನ್ನೊಂದು ನೋಡ್ತಿರುವಾಗ ಸಬ್ಬತ್ತಿನ ಎಂಬುದಾಗಿ ನೋಡ್ತಾ ಇದ್ದೇವೆ. ಈ ಒಂದು ಮೊದಲನೇ ಒಂದು ಭಾಗದಲ್ಲಿ 3 ಪಾಯಿಂಟ್ಗಳನ್ನು ಮಾಡಿದ್ದೇನೆ. ಒಂದು ನ್ಯಾಯವನ್ನು ಆಚರಿಸುವುದು, ಒಂದು ಧರ್ಮವನ್ನು ಆಚರಿಸುವುದು, 3ನೇದಾಗಿ ಸಬ್ಬತ್ ದಿನ. ಸಬ್ಬತ್ ದಿನ ಏನೆಂಬುದನ್ನು ನೋಡ್ತಿರುವಾಗ ಅದು ಒಂದು ದೇವರನ್ನ ಆರಾಧಿಸ್ತಕ್ಕಂಥ ಒಂದು ದಿನವಾಗಿದೆ. ಮತ್ತು ಸಬ್ಬತ್ತಿನ ಅಂತಕ್ಕಂಥದ್ದು ಪರಿಶುದ್ಧವಾಗ್ತಕ್ಕಂಥ ಒಂದು ದಿನವಾಗಿದೆ. ಸಬ್ಬತ್ತಿನ ಅಂತಕ್ಕಂಥದ್ದು ವಿಶ್ರಾಂತಿ ಪಡೆದುಕೊಳ್ತಕ್ಕಂಥ ದಿನವಾಗಿದೆ. ಸಬ್ಬತ್ ದಿನ ಅಂತಕ್ಕಂಥದ್ದು ಪರಿಪೂರ್ಣವಾಗ್ತಕ್ಕಂಥ ಒಂದು ದಿನವಾಗಿದೆ. ದೇವ್ರ ಮಕ್ಕಳತಕ್ಕಂಥ ನಾವು ಮತ್ತು ದೈವ ಜನರಾಗತಕ್ಕಂಥ ನಾವು ದೇವರ ವಾಕ್ಯ ಏನ್ ಹೇಳಲ್ಪಡ್ತದೆ, 6 ದಿನಗಳ ಕಾಲ ನೀವು ಕೆಲಸ ಕಾರ್ಯವನ್ನು ಮಾಡಿರಿ, 7ನೇ ದಿನದಲ್ಲಿ ನನ್ನ ಆಲಯಕ್ಕೆ ಕೂಡಿ ಬನ್ನಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಅದೇ ರೀತಿಯಲ್ಲಿ ಫಸ್ಟ್ ಕಾಸಿ ಅಂಕಲ್ ಅವರು ಸಹ ಒಂದು ಹಾಡಿದ್ದಾರೆ, 6 ದಿನಗಳಲ್ಲಿ ಕೆಲಸ ಕಾರ್ಯವನ್ನು ಮಾಡಿ 7ನೇ ದಿನದಲ್ಲಿ ಕೂಡಿ ದೇವರ ಆಲಯಕ್ಕೆ ಕೂಡಿ ಬನ್ನಿರಿ ಎಂಬುದಾಗಿ ಭಕ್ತರು ಹಾಡ್ತಾರೆ. ಅದೇ ರೀತಿಯಲ್ಲಿ ದೇವರ ಮಕ್ಕಳ ನಾವು ದೇವರ ವಾಕ್ಯ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ದೇವರ ವಾಕ್ಯವನ್ನ
ಅದನ್ನ ಆಸಕ್ತಿಯಿಂದ ಕೇಳಬೇಕು. ದೇವರ ವಾಕ್ಯವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದು ಕ್ರಿಯೆಗಳ ಮೂಲಕವಾಗಿ ನಡೀತಕ್ಕಂಥದ್ದಾಗಿರ್ಬೇಕು. ಇಲ್ಲವಾದ್ರೆ ನಾಮಚಾರದ ರೀತಿಯಲ್ಲಿ ನಾವು ಮಾಡಿದಂತಾಗ್ತದೆ. ಆ ರೀತಿಯಲ್ಲಿ ಸಬ್ಬತ್ತಿನ ಅಂತಕ್ಕಂಥದ್ದು ದೇವರೊಂದು ಪರಿಶುದ್ಧವಾಗತಕ್ಕ ದಿನ, ದೇವರು ವಿಶ್ರಾಂತಿ ಕೊಡ್ತಕ್ಕಂಥ ದಿನ ಓದ್ತಕ್ಕಂಥ ಒಂದು ಪರಿಪೂರ್ಣವಾಗತಕ್ಕ ದಿನವಾಗತಕ್ಕಂಥದ್ದನ್ನ ನಾವು ಅದನ್ನ ಆಲಸ್ಯ ಮಾಡಬಾರದು, ಅದನ್ನು ಬೇಕಾಬಿಟ್ಟಿ ಮಾಡಬಾರದು. ಅದನ್ನ ಭಯದಿಂದ, ಭಕ್ತಿಯಿಂದ ದೇವರನ್ನ ಕೊಂಡಾಡ್ತಕ್ಕಂಥದ್ದನ್ನ, ದೇವರನ್ನ ಆರಾಧಿಸ್ತಕ್ಕಂಥದ್ದನ್ನ, ದೇವರ ನಾಮವನ್ನು ಮಹಿಮೆಪಡಿಸ್ತಕ್ಕಂಥದ್ದನ್ನ, ಅದರ ಮೂಲಕವಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಬೇಕು ಮತ್ತು ನಮಗೆ ಆಶೀರ್ವಾದ ಉಂಟಾಗಬೇಕು. ಆ ರೀತಿಯಲ್ಲಿ ನಾವು ಭಯಭಕ್ತಿಯಿಂದ ಸಬ್ಬತ್ ದಿನವನ್ನ ಆಚರಣೆಯನ್ನು ಮಾಡಬೇಕೆಂಬುದಾಗಿ ಸತ್ಯದ ಭಾಗ ಹೇಳಲ್ಪಡುತ್ತದೆ. ಅದೇ ರೀತಿ ಏಷ್ಯನ್ ಪ್ರಧಾನದಲ್ಲಿ ಇನ್ನೊಂದು ಸರಿ ನೋಡ್ತಿರುವಾಗ ಸಬ್ಬತ್ ದಿನ ಊಟ ಪ್ರಕಟಣೆ ಇವೇನು ಬೇಡ, ಇವೆಲ್ಲ ನನಗೆ ಅಸಹ್ಯವಾಗಿವೆ, ನೀವು ಅಧರ್ಮದಿಂದ ಜೀವನ ಮಾಡ್ತಾ ಇದ್ದೀರಿ, ನೀವು ಧರ್ಮದಿಂದ ಜೀವನ ಮಾಡ್ತಾ ಇಲ್ಲ ಎಂಬುದಾಗಿ ಏಷ್ಯನ ಪ್ರಧಾನದಲ್ಲಿ ಸಹ ನೋಡ್ತಿದ್ದೀವಿ. ನಾವು ಏನೇ ಮಾಡಿದ್ರು ಸಹ ನ್ಯಾಯದಿಂದ ಮಾಡಬೇಕು, ಧರ್ಮದಿಂದ ಮಾಡಬೇಕು. ಸಬ್ಬತ್ ದಿನ ಅಂತಕ್ಕಂಥದ್ದು ನಾವು ಅದನ್ನ ಭಯಭಕ್ತಿಯಿಂದ ಮಾಡಬೇಕು. ಈ ರೀತಿಯಲ್ಲಿ ಮಾಡಿದಾಗ ಮಾತ್ರ ದೇವರ ನಾಮಕ್ಕೆ ಮಹಿಮೆ ಉಂಟಾಗುತ್ತದೆ. ದೇವರ ಮಕ್ಕಳಾಗ್ತಕ್ಕಂಥ ನಮಗೂ, ದೇವರ ಸೈತಕ್ಕಂಥ ನಮಗೂ ಸಹ ದೇವರಿಂದ ಆಶೀರ್ವಾದ ಉಂಟಾಗುತ್ತದೆ. ಇಲ್ಲದಿದ್ದರೆ ನಾವು ಕಾಟಾಚಾರದ ರೀತಿಯಲ್ಲಿ ನಾವು ದೇವರ ಸೇವೆಯನ್ನು ಮಾಡ್ತಕ್ಕಂಥವರಾಗಿರುವುದಾದ್ರೆ ನಮಗೆ ಆಶೀರ್ವಾದ ಉಂಟಾಗುವುದಿಲ್ಲ, ಕುಟುಂಬಕ್ಕೆ ಆಶೀರ್ವಾದ ಉಂಟಾಗಲ್ಲ, ಸದಸ್ಯತೆ ಬೆಳೆಯುವುದಿಲ್ಲ. ಯಥಾ ಪ್ರಕಾರವಾಗಿ ನಾವು ಎಲ್ಲೇ ಇರಬೇಕು ಅಲ್ಲೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಮಗೆ ಬರುತ್ತದೆ. ಅದೇ ರೀತಿಯಲ್ಲಿ 2ನೇ ಭಾಗ ನೋಡ್ತಿರುವಾಗ ಯೆಶಾಯನ ಪ್ರವಾದನ ಗ್ರಂಥ 56ನೇ ಅಧ್ಯಾಯ 4ರಿಂದ 5 ವಚನಗಳು. ಇಲ್ಲಿ ನಪುಂಸಕರಿಗೂ ದೇವರ ಒಂದು ಆಶೀರ್ವಾದ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಪುಂಸಕರಿಗೂ ದೇವರ ಒಂದು ಆಶೀರ್ವಾದ. ಸತ್ಯವಾದ ಭಾಗದಲ್ಲಿ ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 1 ಮತ್ತು 2 ವಚನಗಳು ಹೇಳ್ಕೊಡುತ್ತೆ ನಪುಂಸಕರು ಹೇಗೆ ಆಗ್ತಾರೆ ಅಂತಕ್ಕಂಥದ್ದನ್ನ. ಮತ್ತು ನಾವು ಸರ್ವೇ ಸಾಮಾನ್ಯವಾಗಿ ನೋಡುವಾಗ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಎಂಬುದಾಗಿ ನಾವು 3 ರೀತಿಯ ಜನಾಂಗದವರನ್ನು ನೋಡ್ತಾ ಇದ್ದೇವೆ. ಇಲ್ಲಿ 23ನೇ ಅಧ್ಯಾಯ 1 ಮತ್ತು 2 ವಚನದಲ್ಲಿ ಹೇಳ್ಬಿಡ್ತದೆ, ಈ ನಪುಂಸಕರನ್ನ ದೇವರ ಆಲಯಕ್ಕೆ ಸೇರಿಸಬಹುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾಕೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತಿರುವಾಗ ಅಲ್ಲಿ ಅವರು ತಮ್ಮ ಒಂದು ಬೀಜ ಒಡಿಸಿಕೊಂಡಾಗಲಿ ಅಥವಾ ರಹಸ್ಯಾಂಗ ಅಂಗಗಳನ್ನು ಛೇದಿಸಿಕೊಂಡಾಗಲಿ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡಿರುವುದರಿಂದ ಅವರನ್ನ ದೇವರ ಆಲಯಕ್ಕೆ ಸೇರಿಸಬೇಡ್ರಿ ಎಂಬುದಾಗಿ ಸತ್ಯದ ಭಾಗ ಹೇಳ್ತಾರೆ. ಈ ಲೋಕದಲ್ಲಿ ನೋಡ್ತಿರುವಾಗ ನಪುಂಸಕರು ಅಂದ್ರೆ ದೇವರೇ ಅವರನ್ನು ಉಂಟು ಮಾಡಿದರು, ದೇವರು ಅವರನ್ನು ಉಂಟು ಮಾಡಿದ್ದಾರೆ. ಆದರೆ ತಮ್ಮನ್ನು ತಾವೇ ನಪುಂಸಕರನ್ನಾಗಿ ಮಾಡ್ತಾರೋ ಅವರಿಗೆ ದೇವರ ಆಲಯದಲ್ಲಿ ಅವಕಾಶ ಇಲ್ಲ ಎಂಬುದಾಗಿ ಈ ಧರ್ಮೋಪದೇಶ ಕಾಂಡದಲ್ಲಿ ಹೇಳಲ್ಪಡುತ್ತದೆ. ಆದರೆ ಈ ಒಂದು ಯೆಶಾಯ ಪ್ರವಾದನ ಗ್ರಂಥದಲ್ಲಿ ನೋಡುತ್ತಿರುವಾಗ ನಪುಂಸಕರಿಗೂ ಸಹ ದೇವರ ಆಶೀರ್ವಾದವನ್ನು ಕೊಡ್ತಾ ಇದ್ದಾನೆ. ಅದು ಯಾವ ರೀತಿಯಲ್ಲಿ ಕೊಡ್ತದೆ ನಮ್ಮ ನೋಡುತ್ತಿರುವಾಗ ಅವರು ಸಹ ದೇವರ ಆಲಯದಲ್ಲಿ ಬಂದು ದೇವರನ್ನ ಹಾರೈಸ್ತಕ್ಕಂಥ ಒಂದು ಹಕ್ಕು, ದೇವರನ್ನ ಭಜಿಸ್ತಕ್ಕಂಥ ಒಂದು ಬಾಧ್ಯತೆ ಅವ್ರಿಗೂ ಸಹ ಇದೆ ಎಂಬುದಾಗಿ ದೇವರ ವಾಕ್ಯ ನೋಡ್ತಿರುವಾಗ ಯೆಶಾಯ ಪ್ರವಾದನದಲ್ಲಿ ನೋಡ್ತಿರುವಾಗ ನನ್ನ ಆಲಯ ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯವಾಗಿದೆ. ನನ್ನ ಆಲಯ ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯ, ಒಂದೇ ಜನಾಂಗವಲ್ಲ, ಎಲ್ಲಾ ಜನಾಂಗಗಳಿಗೂ. ಆ ರೀತಿಯಲ್ಲಿ ನಾವು ನಪುಂಸಕರಂತಂದ್ರೆ ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವ್ರನ್ನ ಒಂದು ರೀತಿಯಲ್ಲಿ ಕೀಳ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು, ಅವರು ಕೆಟ್ಟವರು ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಅದು ಸರಿ ಇಲ್ಲ ಎಂಬುದಾಗಿ ಸತ್ಯದ ಭಾಗದಲ್ಲಿ ಹೇಳ್ಕೊಡುತ್ತೆ. ನಾವು ಎಷ್ಟೋ ಕಡೆ ಉದಾಹರಣೆಗೆ ಬಾಂಬೆಗಳಲ್ಲಿ ನೋಡ್ತಿರುವಾಗ ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಜನ ತುಂಬಾ ಇದ್ದಾರೆ ಎಂಬುದಾಗಿ ನಾವು ಸತ್ಯವಾಗಿ ಈ ಲೋಕದಲ್ಲಿ ಕಂಡುಕೊಳ್ತಾ ಇದ್ದೇವೆ. ನಪುಂಸಕರೇ ಅವ್ರಿಗೂ ಸಹ ಅಂತ ಒಂದು ಹಕ್ಕು, ಅಂತ ಒಂದು ಬಾಧ್ಯತೆ ದೇವರು ಕೊಟ್ಟಿದ್ದೇನೆಂಬುದಾಗಿ ಸತ್ಯದ ಭಾಗದ ಮೂಲಕವಾಗಿ ನಾವು ತಿಳ್ಕೊಳ್ಬಹುದು. ನಪುಂಸಕರಂತಂದ್ರೆ ಅವರು ಒಂದು ಕಡೆ ಹೆಣ್ಣಿಗಿರ್ತಕ್ಕಂಥ ಅರ್ಹತೆ ಸಹ ಇರೋದಿಲ್ಲ, ಗಂಡಿಗಿರ್ತಕ್ಕಂಥ ಅರ್ಹತೆ ಸಹ ಇರೋದಿಲ್ಲ, ಆದ್ರೆ ಅವರು ಮಧ್ಯವರ್ತಿಗಳಾಗಿರ್ತಾರೆ. ಆ ರೀತಿಯಲ್ಲಿ ದೇವರೇ ಅವರನ್ನ ಸೃಷ್ಟಿ ಮಾಡದಿರುವಾಗ ಅವರನ್ನ ನಾವು ಹೀಯಾಳಿಸಬಾರದು, ಅವರನ್ನ ಒಂದು ಕೀಳು ದೃಷ್ಟಿಯಿಂದ ನೋಡಬಾರದು, ಅವರನ್ನ ನಾವು ಕೆಟ್ಟವರೆಂಬುದಾಗಿ ನಮ್ಮನ್ನು ನಾವು ಭಾವಿಸಿಕೊಳ್ಬಾರದು. ಅವರು ಸಹ ದೇವರ ಸೃಷ್ಟಿಗಳು, ಅವರನ್ನ ಸಹ ದೇವರು ಸೃಷ್ಟಿ ಮಾಡಿದ್ದಾರೆ, ಅವರು ಸಹ ದೇವರ ವಾಕ್ಯ ಹೇಳಬೇಕು, ಅವ್ರನ್ನ ಸಹ ರಕ್ಷಣೆ ಮಾಡೋದಕ್ಕೆ ತರಬೇಕು, ಅವ್ರನ್ನ ಸಹ ಯೇಸು ಕ್ರಿಸ್ತನ ಕಂಡುಕೊಳ್ಬೇಕಂತಕ್ಕಂಥ ಭಾವನೆ
ನಮ್ಮಲ್ಲಿದ್ದಾಗ ಮಾತ್ರ ಆಗ ನಾವು ನ್ಯಾಯವಾದ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡಿದಂತಾಗುತ್ತದೆ, ಧರ್ಮವಾದ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡುವಂತಾಗುತ್ತದೆ. ಅದೇ ರೀತಿಯಲ್ಲಿ ಸಬ್ಬತ್ತಿನಂತಕ್ಕಂಥ ಸಹ ಅವರಿಗೂ ಸಹ ಹಕ್ಕು ಇದೆ. ಸಬ್ಬತ್ತಿನಲ್ಲಿ ಪಾಲುಗಾರಾಗತಕ್ಕಂಥ ಹಕ್ಕು ಅವರಿಗೆ ಇದೆ. ದೇವರನ್ನ ಆರಿಸ್ತಕ್ಕಂಥದ್ದು ಅವರಿಗೆ ಬಾಧ್ಯತೆ ಇದೆ ಎಂಬುದಾಗಿ ಸತ್ಯದ ಭಾಗದ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದು. ಅದೇ ರೀತಿಯಲ್ಲಿ 3ನೇ ಭಾಗ ನೋಡುತ್ತಿರುವಾಗ ಇಲ್ಲಿ ಅನ್ಯ ದೇಶದವರಿಗೂ ಸಹ ದೇವರ ಆಶೀರ್ವಾದ, ಅನ್ಯ ದೇಶದವರು, ಅನ್ಯ ಜನರು ಅವರಿಗೂ ಸಹ ದೇವರ ಆಶೀರ್ವಾದ ಕೊಡುತ್ತೀನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ. ಇನ್ನು ಕೆಲವರು ಅನ್ಯ ದೇಶದವರು ಅಂದ್ರೆ ಅವ್ರು ನಮಗೆ ಸಂಬಂಧಪಟ್ಟಿಲ್ಲ, ಅನ್ಯ ಜನರಂದ್ರೆ ಅವ್ರಿಗೆ ನಮ್ಗೆ ಸಂಬಂಧಪಟ್ಟಿಲ್ಲ, ಈ ರೀತಿಯಲ್ಲಿ ಸೇವಕರು ಹೇಗಿರ್ತಾರೆ ಅಂದ್ರೆ ತಮ್ಮ ಜಾತಿಗೆ ಅನುಗುಣವಾಗಿ ಸೇವಾ ಕಾರ್ಯಗಳನ್ನು ಮಾಡುತ್ತಾರೆ. ಜಾತಿಗೆ ಅನುಗುಣವಾಗಿ ತಮ್ಮ ಸೇವಾ ಕಾರ್ಯಗಳನ್ನು ಮಾಡುತ್ತಾರೆ. ನಮ್ಮ ಜಾತಿ ಬೆಳಿಬೇಕು, ನಮ್ಮ ಜಾತಿ ರಕ್ಷಣೆ ಹೊಂದಿಕೊಳ್ಬೇಕು, ನಮ್ಮ ಜಾತಿ ಮುಂದೆ ಬರಬೇಕು, ನಮ್ಮ ಜಾತಿ ಆತ್ಮದಲ್ಲಿ ಬೆಳಿಬೇಕು. ಅವರಿಗೆ ಜಾತಿ ಅಂತಕ್ಕಂಥ ಒಂದು ಕಜ್ಜೆ ಎತ್ತಿಕೊಂಡ್ಬಿಟ್ಟರು. ಆದ್ರೆ ದೇವರು ಕೇಳ್ಪಡ್ತದೆ, ಯೇಷನ ಪ್ರವಾದನ ಗ್ರಂಥ 56ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ಕೊಳ್ತದೆ, ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯ ಹಂಚಿಕೊಳ್ಳುವುದು. ಇಲ್ಲಿ ಯಾವುದೇ ಒಂದೇ ಜಾತಿ ಇಲ್ಲ, ಒಂದೇ ಕುಲ ಇಲ್ಲ, ಒಂದೇ ಜನಾಂಗ ಇಲ್ಲ ಎಂಬುದಾಗಿ ಸತ್ಯದ ಬಗ್ಗೆ ಹೇಳ್ಪಡ್ತದೆ. ಆದ್ರೆ ಈ ಲೋಕದ ಜನರು ಮಾಡ್ತಾರೆ, ತಮ್ಮ ಜಾತಿಯನ್ನೇ ಆಧಾರವಿಟ್ಟುಕೊಂಡು ಮತ್ತು ಸೇವೆ ಮಾಡ್ತಕ್ಕಂಥ ಅನೇಕ ಸೇವಕರನ್ನು ಸಹ ನೋಡ್ತಾ ಇದ್ವಿ. ಆದ್ರೆ ದೇವರು ಒಂದು ಜಾತಿಗೆ ಮಾತ್ರ ಅವರು ರಕ್ತವನ್ನು ಸುರಿಸಿಲ್ಲ, ಒಂದು ಧರ್ಮಕ್ಕೋಸ್ಕರವಾಗಿ ಅವರು ತಮ್ಮ ಪ್ರಾಣವನ್ನು ಕೊಟ್ಟಿಲ್ಲ. ಇಡೀ ಪ್ರಪಂಚತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ, ನರಮಾನವನಿಗೂ ದೇವರು ತನ್ನ ಸೃಷ್ಟಿ ಮಾಡ್ತಕ್ಕಂಥ ಪ್ರತಿಯೊಬ್ಬ ತನ್ನ ಮಕ್ಕಳಿಗೂ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಎಲ್ಲರೂ ಸಹ ರಕ್ಷಣೆ ಹೊಂದಬೇಕು, ಎಲ್ಲರೂ ಸಹ ತನ್ನ ಪ್ರಾರ್ಥನಾ ಹಾಲದಲ್ಲಿ ಪಾಲುಗಾರಾಗಬೇಕು ಅಂತಕ್ಕಂಥದ್ದು ದೇವರ ಒಂದು ಉದ್ದೇಶ. ಆದರೆ ಈ ರೀತಿಯಲ್ಲಿ ಜಾತಿಗೆ ಅನುಸಾರವಾಗಿ ದೇವರ ವಾಕ್ಯವನ್ನ ಬೋಧಿಸ್ತಕ್ಕಂಥದ್ದು, ದೇವರ ವಾಕ್ಯವನ್ನು ಹೇಳ್ತಕ್ಕಂಥದ್ದು ನ್ಯಾಯವಾದದ್ದಲ್ಲ, ಧರ್ಮವಾದದ್ದಲ್ಲ ಎಂಬುದಾಗಿ ಸತ್ಯವಾದ ಭಾಗ ಸಹ ನಮಗೆ ತಿಳಿಸಲ್ಪಡುತ್ತದೆ. ಅದೇ ರೀತಿಯಲ್ಲಿ ಅನ್ಯ ದೇಶರು ಸಹ ದೇವರ ಒಂದು ಆಶೀರ್ವಾದ ಇರ್ತದೆ. ಅವರು ಸಹ ಸಬ್ಬತ್ ದಿನವನ್ನ ಅವರು ಅಸಡ್ಡೆ ಮಾಡದೆ, ಸಬ್ಬತ್ ದಿನದಲ್ಲಿ ಅವರು ಅದನ್ನ ಒಲೆ ಮಾಡದೆ, ಅದನ್ನ ಪರಿಶುದ್ಧವಾಗ್ತಕ್ಕಂಥ ದಿನವನ್ನು ತಿಳಿದು ದೇವರ ಒಂದು ಆಲಯದಲ್ಲಿ ಪಾಲುಗಾರರಾಗಿ, ದೇವರ ನಾಮವನ್ನು ಕೊಂಡಾಡ್ತಕ್ಕಂಥವರಾಗಿ, ದೇವರ ನಾಮವನ್ನ ಭಜಿಸ್ತಕ್ಕಂಥವರಾಗಿ, ದೇವರ ನಾಮವನ್ನ ಸ್ಮರಿಸ್ತಕ್ಕಂಥ ಮಕ್ಕಳಾಗಿರ್ಬೇಕೆಂಬುದಾಗಿ ಸತ್ಯವೇದದ ಭಾಗದ ಮೂಲಕವಾಗಿ ನಾವು ತಿಳ್ಕೊಳ್ಬಹುದು. ಅದೇ ರೀತಿಯಲ್ಲಿ 4ನೇ ಭಾಗ ಸಹ ನಾವು ನೋಡುತ್ತಿರುವಾಗ ಯೆಶಾಯನ ಪ್ರವಾದನ ಗ್ರಂಥ 56ನೇ ಅಧ್ಯಾಯ 9ರಿಂದ 12 ವಚನಗಳು. ಅಧಿಪತಿಗಳು ಅತ್ಯಾಶೆ, ಜನರ ಮತ್ತು ದೇವದ್ರೋಹ ಖಂಡನೆ. ಇಲ್ಲೇನ್ ಮಾಡ್ತಾರೆ ಅಂದ್ರೆ, ಈ ಲೋಕದ ಅಧಿಪತಿಗಳು ಏನ್ ಮಾಡ್ತಾರೆ, ತಮ್ಮ ಒಂದು ಆಸೆ ಆಕಾಂಕ್ಷೆಗಳು ತೀರಿಸಿಕೊಡುತ್ತಾರೆ, ತಮ್ಮ ಒಂದು ಆಸೆ ಆಕಾಂಕ್ಷೆಗೋಸ್ಕರವಾಗಿ ತಮ್ಮ ಬದುಕನ್ನು ಸಾಗಿಸ್ತಾ ಇರ್ತಾರೆ. ಆದರೆ ದೇವರನ್ನ ಅವ್ರು ಏನ್ ಮಾಡ್ತಾರೆ, ಮರೆತು ಬಿಟ್ಟಿರ್ತಾರೆ. ಹಾಗೆ ದೇವರ ಮಕ್ಕಳತಕ್ಕಂಥ ನಾವು ಸಹ ಈ ಲೋಕದ ಬದುಕಿಗೊಳ್ತಿರುವಾಗ ಹೆಚ್ಚಿನ ರೀತಿ ಇರ್ತಕ್ಕಂಥ ಒಂದು ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿ ಇರಬಾರದು. ಹೆಚ್ಚಿನ ರೀತಿಯ ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿ ಬಂದಾಗ ನಾವು ದೇವರಿಂದ ದೂರವಾಗುತ್ತೇವೆ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ನಮಗೆ ದೇವರು ಎಚ್ಚರಿಸಲ್ಪಡುತ್ತಾರೆ. ಮತ್ತು ಜನರ ದೇವದ್ರೋಹ, ಜನರು ಸಹ ದ್ರೋಹದ ಕಾರ್ಯಗಳನ್ನ ಮಾಡಬಾರದು. ದೇವರನ್ನ ನಂಬಿಕೊಂಡಿರ್ತಾರೆ, ದೇವರ ಆಲಯಕ್ಕೆ ಬರುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ, ಎಲ್ಲ ಮಾಡ್ತಾರೆ, ಮತ್ತು ದ್ರೋಹದ ಕಾರ್ಯಗಳನ್ನ ಮಾಡ್ತಾರೆ. ಆ ರೀತಿಯ ದ್ರೋಹದ ಕಾರ್ಯಗಳನ್ನ ಮಾಡಬಾರದು. ಅದು ನ್ಯಾಯವಲ್ಲ. ದ್ರೋಹದ ಕಾರ್ಯಗಳನ್ನ ಮಾಡಬಾರದು, ಧರ್ಮವಲ್ಲ. ಸಬ್ಬತ್ ದಿನವನ್ನು ಸಹ ನೀವು ಕಾಟಾಚಾರಕ್ಕೆ ಆಚರಿಸಬಾರದು. ಸಬ್ಬತ್ ದಿನ ಅಂತಕ್ಕಂಥದ್ದು ಅದು ಪರಿಪೂರ್ಣವಾದ ದಿನವಾಗಿರ್ತದೆ, ಅದು ಪರಿಶುದ್ಧವಾದ ದಿನವಾಗಿರ್ತದೆ, ದೇವರನ್ನು ಆರಾಧಿಸ್ತಕ್ಕಂಥ ದಿನವಾಗಿರ್ತದೆ. ಹಾಗಾಗಿ ನೀವು ಈ ಒಂದು ಆ ಅಧಿಪತಿಗಳ ಹಾಗೆ ಅತ್ಯಾಶೆಯನ್ನು ಒಳಗೊಂಡವರಾಗಿರದೆ ಮತ್ತು ಜನರ ದೇವ ದ್ರೋಹವನ್ನು ಮಾಡಲಾರದೆ ದೇವರ ಆಲಯದಲ್ಲಿ ಬಂದು ದೇವರ ನಾಮವನ್ನು ಸ್ಮರಿಸಿರಿ, ದೇವರ ನಾಮವನ್ನು ಕೊಂಡಾಡಿರಿ, ದೇವರ ನಾಮವನ್ನು ಆರಾಧಿಸಿರಿ, ದೇವರ ನಾಮ ಭಜಿಸಿರಿ ಎಂಬುದಾಗಿ ಯೆಶಾಯನ ಪ್ರವಾದನ ಗ್ರಂಥದ ಮೂಲಕವಾಗಿ ದೇವರು ನಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾನೆ. ಈ ದಿನದಲ್ಲಿ ನೋಡ್ತಿರುವಾಗ 56ನೇ ಅಧ್ಯಾಯ 1ರಿಂದ 12 ವಚನಗಳನ್ನು ನೋಡ್ತಿರುವಾಗ ನಾವು ಅದರಲ್ಲಿ 4 ಭಾಗಗಳನ್ನು ಮಾಡ್ತೇವೆ. 1ನೇ ಭಾಗ ನ್ಯಾಯವನ್ನು ಆಚರಿಸುವುದು, 2ನೇ ಭಾಗ ನಪುಂಸಕರಿಗೂ ದೇವರ ಆಶೀರ್ವಾದ, 3ನೇ ಭಾಗ ಅನ್ಯ ದೇಶವರಿಗೂ ಸಹ ದೇವರ ಆಶೀರ್ವಾದ, 4ನೇ ಭಾಗ ಅಧಿಪತಿಗಳ ಅತ್ಯಾಶ ಮತ್ತು ಜನರ ದೇವದ್ರೋಹ ಖಂಡಿಸ್ತಕ್ಕಂಥದ್ದೆಂಬುದಾಗಿ ಸತ್ಯಭಾಗದ ಮೂಲಕವಾಗಿ ನಾವು ತಿಳ್ಕೊಳ್ತೇವೆ. ಈ ಒಂದು 4 ಭಾಗಗಳಲ್ಲಿ ಸಹ 3 ಪಾಯಿಂಟ್ಗಳನ್ನ ನಾವು ನೋಡ್ತೇವೆ. ಒಂದು, ನ್ಯಾಯವನ್ನು
ಆಚರಿಸುವುದೆಂಬುದಾಗಿ. ಈ ಒಂದು 4 ಪಾಯಿಂಟ್ಗಳಲ್ಲಿ ಸಹ ಈ 3 ಪಾಯಿಂಟ್ ಸಹ ಮುಖ್ಯವಾಗಿರುತ್ತವೆ. ನಪುಂಸಕರಿಗೂ ಮತ್ತು ಅನ್ಯ ದೇಶದವರಿಗೂ ಮತ್ತು ಅಧಿಪತಿಗಳಿಗೂ ಇವರು ಸಹ ನ್ಯಾಯವಾಗಿ ಜೀವಿಸಬೇಕು, ಧರ್ಮವಾಗಿ ಜೀವಿಸಬೇಕು, ಸಬ್ಬತ್ ದಿನವನ್ನು ಆಚರಿಸಬೇಕೆಂಬುದಾಗಿ ಈ 3 ಅಂಶಗಳ ಮೂಲಕವಾಗಿ ದೇವರು ಈ ದಿನದಲ್ಲಿ ನಮ್ಮನ್ನ ಎಚ್ಚರಿಸಲ್ಪಡುತ್ತದೆ. ಅದಕ್ಕೋಸ್ಕರವಾಗಿ ಎಲ್ಲಾ ದೈವ ಸೇವಕರು, ಎಲ್ಲಾ ದೈವ ಜನರು, ಎಲ್ಲಾ ವಿಶ್ವಾಸಿಗಳು ನಾವು ಈ ಲೋಕದಲ್ಲಿ ಬದುಕಿ ಬಾಳುತ್ತಿರುವಾಗ ನ್ಯಾಯವನ್ನು ಆಚರಣೆ ಮಾಡೋಣ, ನಡೆಸೋಣ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ದೇವರು ನಮ್ಮನ್ನು ನಿಮ್ಮನ್ನು ಎಲ್ಲರೂ ಆಶೀರ್ವದಿಸಿ ದೇವರು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಲೇಶ್ವರ ಭರತನಾದ ದೇವನೇ ನಾಮಕ್ಕೆ ಸ್ತೋತ್ರ. ಅಪಾಯಸ ವಿಶೇಷವಾಗಿ ಸ್ವಾಮಿ ಏಷಿಯನ ಪ್ರವಾದನ ಗ್ರಂಥ 56ನೇ ಅಧ್ಯಾಯ 1-12 ವಚನಗಳನ್ನ ಧ್ಯಾನ ಮಾಡುವಂತೆಯೂ ನಿನ್ನ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಅಪಾಯಸ ವಿಶೇಷವಾಗಿ ಸ್ವಾಮಿ 4 ಭಾಗಗಳನ್ನಾಗಿ ದೇವರೇ ಆರಿಸಿಕೊಳ್ಳುವಂತೆ ಕೃಪೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. 1ನೇ ಭಾಗ ದೇವರೇ ನ್ಯಾಯವನ್ನು ಆಚರಿಸುವುದು. ದೇವರೇ ನಿಜವಾಗಲೂ ನಾವು ಈ ಲೋಕದಲ್ಲಿ ನ್ಯಾಯವಾಗಿ ಬದುಕುವಂತೆ ನಿನ್ನ ಸಹಾಯವನ್ನು ಮಾಡು. ಮತ್ತು ದೇವರೇ ಮತ್ತು ನಪುಂಸಕರು ಸಹ ಈ ಒಂದು ದೇವರ ಆಲಯದಲ್ಲಿ ಆರಾಧಿಸ್ತಕ್ಕಂಥ ಒಂದು ಹಕ್ಕು ಆದ್ಯತೆ ಇದೆ ಎಂಬುದಾಗಿ ಅವರು ಸಹ ತಿಳ್ಕೊಳ್ಳುವಂತೆ ನಿನ್ನ ಸಹಾಯವನ್ನು ಮಾಡು. ದೇವರೇ 3ನೇ ಅಂತಕ್ಕಂಥದ್ದನ್ನ ಮರೆತು ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯಿಂದ ದೇವರೇ ನಿನ್ನ ಹಾಲಲ್ಲಿ ಸೇರಿ ಬರುವಂತೆ ನಿನ್ನ ಸಹಾಯವನ್ನು ಮಾಡು. ಅದೇ ರೀತಿ ದೇವದ್ರೋಹ ಅದನ್ನ ನೀನು ಕಣ್ಣಿನ ವಾಕ್ಯದ ಮೂಲಕವಾಗಿ ಖಂಡಿಸಿ ಈ ದೇವ ಈ ಲೋಕತಕ್ಕಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳ ನಾವುಗಳು ನ್ಯಾಯದಿಂದ ಬದುಕಿ ಬಾಳುವಂತೆಯೂ ಧರ್ಮದಿಂದ ಬದುಕಿ ಬಾಳುವಂತೆಯೂ ಸಬ್ಬತ್ ದಿನವನ್ನ ಅಲಕ್ಷ್ಯ ಮಾಡದೆ ಭಯಭಕ್ತಿಯಿಂದ ಆಚರಿಸುವಂತೆಯೂ ನಿನ್ನ ಆತ್ಮಿಕವಾದ ರೀತಿಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇದು ವಿಶೇಷವಾಗಿ ಸ್ವಾಮಿ ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆಯನ್ನ ನಿನ್ನ ಆಶೀರ್ವದಿಸು, ಬಲಪಡಿಸು, ಕೃಪೆಯನ್ನು ತುಂಬಿಸು. ಕಲ್ವಾರ್ ಚಾಪಲ್ ಸಂಸ್ಥೆಯ ಒಂದು ಸೇವಕರ ಡೈರೆಕ್ಟರ್ ಇರ್ತಕ್ಕಂಥ ಪಾಸ್ಟರ್ ಗುಣಕೇಶ್ ಅಂಕರ್ ಅವರನ್ನ ಅವರ ಪತಿಯವರನ್ನ ಇಚ್ಕೊಡ್ತಕ್ಕಂಥ ಮುದ್ದು ಮಕ್ಕಳನ್ನ ಇವರ ಮೂಲಕವಾಗಿ ಸ್ವಾಮಿ ಏನೇನು ಯೋಜನೆಗಳನ್ನ ಹಾಕಿಕೊಂಡಿದ್ದಾರೋ ಎಲ್ಲ ಯೋಜನೆಗಳು ಸುನಿಶ್ಚಿತಕ್ಕಂಥ ಸಾರವಾಗಿ ನೆರವೇರಲ್ಪಡಲ್ಲ ಸ್ವಾಮಿ. ಅದೇ ರೀತಿಯಲ್ಲಿ ನಮ್ಮ ಕಲ್ವಾರ್ ಚಾಪಲ್ ಇರ್ತಕ್ಕಂಥ ಹಾಸ್ಟೆಲ್ ಮಾಡಿ ಇರತಕ್ಕಂಥ ಮಕ್ಕಳನ್ನ ಅಲ್ಲಿರ್ತಕ್ಕಂಥ ವಾರ್ಡನ್ಸ್ಗಳನ್ನ ಉತ್ತಮ ಮಕ್ಕಳಿಗೆ ಚಿಕ್ಕ ಮಕ್ಕಳು ಇರುವಾಗಲೇ ಕ್ರಿಸ್ತನ ಒಂದು ಪ್ರೀತಿಯನ್ನ ತೋರ್ಪಡಿಸುವಂತೆಯೂ ನೀವು ಸಹಾಯ ಮಾಡ್ರಿ. ಅಪಾಯಿಸದ ರೀತಿ ನಮ್ಮನ್ನ ಮಾರ್ಕಂಡಿರ್ತಕ್ಕಂಥ ಎಲ್ಲಾ ಸೇವಕರನ್ನ ಎಲ್ಲಾ ಸೇವಕರನ್ನ ಮತ್ತು ಅವ್ರು ಮಾಡ್ತಕ್ಕಂಥ ಸೇವಾ ಕಾರ್ಯಗಳನ್ನ ಅದರ ಪತ್ತಿರಗಳನ್ನ ಅವ್ರು ಪೀಸ್ಕೊಡ್ತಕ್ಕಂಥ ಮುದ್ದು ಮಕ್ಕಳನ್ನ ಇವರು ಉತ್ತಮ ರೀತಿಯಲ್ಲಿ ನಡೆಸುತ್ತಾಗಿ ಸ್ತೋತ್ರ. ಇನ್ನು ಮುಂದೆ ಸದೇವರೇ ಧರ್ಮದಲ್ಲಿ ನ್ಯಾಯದಲ್ಲಿ ಸಬ್ಬತ್ ದಿನವನ್ನು ಉತ್ತಮ ರೀತಿಯಲ್ಲಿ ಆಚರಿಸುವಂತೆಯೂ ನಾಮಕ್ಕೆ ಮಹಿಮೆ ಉಂಟಾಗುವಂತೆಯೂ ನಮ್ಮೆಲ್ಲರಿಗೂ ಆಶೀರ್ವಾದ ಉಂಟಾಗುವಂತೆಯೂ ನೀನು ಸಹಾಯ ಮಾಡಬೇಕೆಂಬುದಾಗಿಯೂ ನಮ್ಮ ಕರ್ತನು ಒಡೆಯನು ರಕ್ಷಕನು ಮತ್ತು ಕುಮಾರನ ಇರತಕ್ಕಂಥ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೇನ್.